ಒಂದು ಗಿಡ ಕಟ್ ಮಾಡ್ಬೇಕಾದ್ರೆ ನೀವು 10 ಗಿಡ ಉಣ್ಬೇಕು, ಆಮೇಲೆ ಆ ಗಿಡ ಕಟ್ ಮಾಡಬೇಕು. ಸಸಿ ನೆಡೋದು ಎಷ್ಟು ಕಷ್ಟ ಇದೆ, ಅದನ್ನ ಸಾಕೋದು ಎಷ್ಟು ಕಷ್ಟ ಇದೆ. ಇಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಈ ಗಿಡಗಳನ್ನೆಲ್ಲ ಕಟ್ ಮಾಡಿದರೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಇದಕ್ಕೆ ಗಿಡಗಳು ಕಟ್ ಮಾಡೋದಕ್ಕೆ? ಇದೇ ಥರ ನಾವು ಪರಿಸರನ ಹಾಳು ಮಾಡ್ಕೊತಾ ಹೋದರೆ ಏನು ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಕೊಡ್ತೀವಿ? ಯಾಕಂದರೆ ನಾವಿಲ್ಲಿ ಬಾಡಿಗೆಗೆ ಬಂದಿದ್ದೀವಿ, ಇರ್ತೀವಿ, ಇವತ್ತು ಇದನ್ನೆಲ್ಲ ಅನುಭವಿಸ್ಬೇಕು, ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೇ ಬಿಟ್ಕೊಟ್ಟು ಹೋಗಬೇಕು. ಈ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ, ಇದು ಸರಿನಾ ತಪ್ಪಾ? ಸ್ನೇಹಿತರೆ, ಧರಣಿ ನ್ಯೂಸ್ಗೆ ಸ್ವಾಗತ. ನಾವು ಈ ದಿನ ನೋಡಿ ದೊಡ್ಡಬಳ್ಳಾಪುರದಿಂದ ಯಲಹಂಕಕ್ಕೆ ಹೋಗೋ ರೋಡಲ್ಲಿ ಶ್ರೀರಾಮನಹಳ್ಳಿ ಗೇಟ್ ಹತ್ರ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಪಕ್ಕದಲ್ಲಿ ಸುಮಾರು ಈಗ ಒಂದು ಗಿಡ ನೆಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ಆ ಗಿಡನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸುಮಾರು 8-10 ವರ್ಷ ಇಲ್ಲ ಇನ್ನೂ ಹಳೆಯ ಗಿಡಗಳು. ಇಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಈ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ. ಸುಮಾರು ನೀವು ನೋಡ್ತಾ ಇರ್ಬೋದು, ಹಿಂದೆಗಡೆ ಒಂದು 30-35 ಗಿಡಗಳಿಂದ ಜಾಸ್ತಿ ಕಟ್ ಮಾಡಿದ್ದಾರೆ. ಏನು ಅವಶ್ಯಕತೆ ಇತ್ತು ಗೊತ್ತಿಲ್ಲ, ಕೇವಲ ಒಂದು ಬೋರ್ಡ್ ಕಾಣಿಸ್ತಾ ಇಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ಗಿಡಗಳನ್ನ ಕಟ್ ಮಾಡಿದ್ದಾರೆ. ಅವಶ್ಯಕತೆ ಏನಿತ್ತು? ಬೋರ್ಡ್ ಬೇಕಾದ್ರೆ ಇನ್ನೊಂದು 5 ಅಡಿ ಎತ್ತರ ಮಾಡಿದರೆ ಕಾಣಿಸ್ತಾ ಇತ್ತು. ಯಾಕೆ ಮಾಡ್ತಾ ಇದ್ದಾರೆ? ಇದು ಪರ್ಮಿಷನ್ ಇದೆಯಾ? ಇದು ತಪ್ಪಾ ಸರಿನಾ? ನೀವೇ ಹೇಳಬೇಕು. ಎಷ್ಟು ಸರಿ? ಪರಿಸರನ ಉಳಿಸ್ಬೇಕು. ಇವತ್ತು ಎಷ್ಟು ಕಷ್ಟ ಇದೆ ಪರಿಸರ ಉಳಿಸೋದು ಅಂತದ್ದು. ಎಷ್ಟು ಫ್ಯಾಕ್ಟ್ರಿಗಳಾಗಿದ್ದಾವೆ ಇಲ್ಲಿ. ಪ್ರತಿಯೊಬ್ಬ ಮನುಷ್ಯನು ಓಡಾಡಬೇಕಾದ್ರೆ ಆಮ್ಲಜನಕ ಇಲ್ದಿದ್ದು ಬದುಕೋಕ್ಕಾಗಲ್ಲ. ಎಷ್ಟು ಕಷ್ಟ ಇದೆ ಇವತ್ತು. ಒಂದು ಗಿಡ ನೆಡೋದು ಎಷ್ಟು ಕಷ್ಟ ಇದೆ, ಒಂದು ಸಸಿ ನೆಡೋದು ಎಷ್ಟು ಕಷ್ಟ ಇದೆ, ಅದನ್ನ ಸಾಕೋದು ಎಷ್ಟು ಕಷ್ಟ ಇದೆ. ಗಿಡ ಮರಗಳನ್ನ ಬೆಳೆಸಬೇಕು ನಾವು, ಅಂಥದ್ರಲ್ಲಿ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ. ಇದು ಸರಿನಾ ತಪ್ಪಾ? ಎಷ್ಟು ಸರಿ? ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಇದಕ್ಕೆ ಗಿಡಗಳು ಕಟ್ ಮಾಡೋದಕ್ಕೆ? ಯಾಕಂದರೆ ರಸ್ತೆ ಮಧ್ಯದಲ್ಲಿ ಇವಾಗ ನಾವು ನೋಡ್ತಾ ಇರ್ಬೋದು, ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ರಸ್ತೆನೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ಮರಗಳಿದ್ವು. ಇವತ್ತು ಆ ಥರ ಒಂದು ಮರ ಇಲ್ಲ. ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಯಲಹಂಕದವರೆಗೂ ಒಂದು ಮರ ಇಲ್ಲ. ಇವತ್ತು ರೋಡು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಗಿಡ ಮರ, ಒಂದು ಗಿಡ ಕಟ್ ಮಾಡ್ಬೇಕಾದ್ರೆ ನೀವು 10 ಗಿಡ ಉಣ್ಬೇಕು, ಆಮೇಲೆ ಆ ಗಿಡ ಕಟ್ ಮಾಡಬೇಕು. ಅದು ನಮ್ಮ ಮನವಿ. ಇದೇ ಥರ ನಾವು ಪರಿಸರನ ಹಾಳು ಮಾಡ್ಕೊತ ಹೋದರೆ ಏನು ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಕೊಡ್ತೀವಿ? ಯಾಕಂದರೆ ನಾವಿಲ್ಲಿ ಬಾಡಿಗೆಗೆ ಬಂದಿದ್ದೀವಿ, ಇರ್ತೀವಿ, ಇವತ್ತು ಇದನ್ನೆಲ್ಲ ಅನುಭವಿಸ್ಬೇಕು, ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೇ ಬಿಟ್ಕೊಟ್ಟು ಹೋಗಬೇಕು. ಈಗ ನಾವು ಒಂದು ಗಿಡ ಹೊಡೆಯೋದಕ್ಕೆ ಮುಂಚೆ 10 ಗಿಡ ಉಣ್ಬೇಕು. ಮೊದಲೇದು 10 ಗಿಡ ಉಣಿ, ಆಮೇಲೆ ಇನ್ನೊಂದು ಗಿಡ ಹೊಡಿಬೇಕು. ಈ ಜಾಗದ ಓನರ್ ಹತ್ರ ಇವಾಗ ತಾನೇ ನಾವು ಮಾತಾಡಿದ್ವಿ. ಅವ್ರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಗಿಡಗಳಲ್ಲಿ ನೆಟ್ಟು ತೋರಿಸ್ತೀವಿ ಅಂತ ಹೇಳಿದ್ದಾರೆ. 3-4 ತಿಂಗಳು ಬಿಟ್ಟ ಮೇಲೆ ಮತ್ತೆ ಒಂದ್ಸತಿ ಬಂದು ನೋಡ್ತೀವಿ. ಅವಾಗ ಬಂದು ಖಂಡಿತ ಅವ್ರೇನಾದರೂ ಗಿಡಗಳು ನೆಟ್ಟಿದ್ರೆ ಅವ್ರಿಗೆ ಖಂಡಿತ ಧನ್ಯವಾದಗಳು ತಿಳಿಸ್ತೀವಿ. ಒಂದು ವೇಳೆ ನೆಡದೇ ಇದ್ದರೆ ಅವ್ರಿಗೆ ಅವಾಗ ಗ್ಯಾರಂಟಿ ಖಂಡಿತವಾಗೂ ನಾವು ಮತ್ತೆ ಕೇಳ್ತೀವಿ, ಯಾಕೆ ನೀವು ನೆಟ್ಟಿಲ್ಲ, ಯಾಕೆ ನೀವು ಮಾಡಿಲ್ಲ ಅಂತ. ಅವಾಗ ಕೇಳ್ಬಿಟ್ಟು ಇದೇ ರೀತಿ ಯಾರೂ ಸಹ ಯಾರದೇ ಒಂದು ಅಪ್ಪಣೆ ಇಲ್ದಿರಾ ಅಥವಾ ಅರಣ್ಯ ಇಲಾಖೆದ ಪರ್ಮಿಷನ್ ಇಲ್ದಿರಾ ಗಿಡ ಕಟ್ ಮಾಡೋಂಥ ಅಧಿಕಾರ ಯಾರಿಗೂ ಇಲ್ಲ, ನನಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ. ಜಮೀನು ಓನರ್ ಆದರೂ ಸಹ ಅವ್ರಿಗೂ ಇಲ್ಲ. ಅವರು ಸಹ ಅದನ್ನ ಪರ್ಮಿಷನ್ ತಗೊಂಡೇ ಮಾಡಬೇಕು. ಯಾಕಂದರೆ ನಾವು ಈ ಒಂದು ಪ್ರಕೃತಿಯಲ್ಲಿ ಇದ್ದೀವಿ, ಪ್ರಕೃತಿನ ಸದುಪಯೋಗ ಪಡಿಸ್ಕೊಬೇಕು. ಪ್ರಕೃತಿ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯಂದು, ಪ್ರಕೃತಿ ಉಳಿಸೋಂಥ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯಂದನು. ಯಾರಿಗೂ ಯಾವುದೂ ಶಾಶ್ವತ ಅಲ್ಲ. ನಾವು ಹೆಂಗೆ ಬಂದಿದ್ದೀವೋ ಹಂಗೆ ಬಿಟ್ಕೊಟ್ಟು ನಾವು ಇಲ್ಲಿ ಜಾಗನ ಬಿಟ್ಕೊಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಅದೇ ನಮ್ಮ ಉದ್ದೇಶ. ಇಷ್ಟು ಹೇಳ್ತಾ ನಮ್ಮ ಮಾತುಗಳು ಮುಗಿಸ್ತೀವಿ. ಧನ್ಯವಾದಗಳು.